ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನೀಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಒಂದು ಬ್ಯೂಟಿಫುಲ್ ಆಗಿರೋಂತಹ ಡಿಸೈನು, ಸಿಂಗಲ್ ಸ್ಟೆಪ್ ಡಿಸೈನು, ಬೀಡು ಯೂಸ್ ಮಾಡಿಕೊಂಡು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕಿರೋದು ನೋಡಿ. ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಫಸ್ಟು ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೊಮ್ಮೆ 4 ಚೈನ್, ಹಾಗೆ ಲಾಕ್ ಮಾಡ್ಕೊಳ್ಳೋಣ. ಈಗ ದಾರ ಮೇಲೆ ಮಾಡಿಕೊಂಡು ನೋಡಿ, ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ವೆಯ್ಟ್ ಬೀಡು ಲೆಂತಿಯಾಗಿದೆ ಒಂದು ಸ್ವಲ್ಪ, ಆ ರೀತಿ ಬೀಡ್ ಹಾಕ್ಕೊಂಡಿದ್ದೀನಿ. ನೀವು ಯಾವ ರೀತಿ ಬೀಡ್ ಬೇಕಾದ್ರೂ ಹಾಕ್ಕೋಬೋದು. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನಂತರ 7 ಚೈನ್ ಹಾಕ್ಕೊಳ್ಳೋಣ. ನೀವು ಬೇಕಂದರೆ 6 ಚೈನ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ 7 ಚೈನ್ ಹಾಕ್ಕೊಂಡಿದ್ದೀನಿ. 7 ಚೈನ್ ಹಾಕ್ಕೊಂಡು ಬೀಡ್ ಹಿಂಭಾಗದಲ್ಲಿರುವಂತಹ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈ 7 ಚೈನ್ ಒಳಗಡೆ ಈಗ ವರ್ಕ್ ಮಾಡೋಣ. ನಂತರ ಈಗ ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು 4 ಚೈನ್ ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಈಗ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ಳಿ. 2 ಸಲ ದಾರ ಸುತ್ತಕೊಂಡು ಆ 7 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು ಮಾಡಿಕೊಂಡು ಎರಡನ್ನು ಒಂದು ಮಾಡಿಕೊಂಡು ಎರಡನ್ನು ಒಂದು ಮಾಡ್ಕೊಳ್ಳೋಣ. ಒಟ್ಟು 3 ಸಲ ಟ್ರಿಪಲ್ ಕ್ರೋಶೆ. ಈಗ ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ 4 ಚೈನ್ ಲಾಕನ್ನು ಸೇರಿ ಈಗ ಹಾಕಿದ ಟ್ರಿಪಲ್ ಕ್ರೋಶೆ ಕಂಬ ಸೇರಿ 2 ಕಂಬ ಅಂತ ಕನ್ಸಿಡರ್ ಮಾಡಿ ಆ 2 ಕಂಬಕ್ಕೂ ಒಂದು 3 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅಂದರೆ 2 ಕಂಬನೂ ಸೇರಿ ಒಂದು ಪೀಕ್ ಕಟ್ ಮಾಡ್ಕೊಳ್ಳೋಣ. 4 ಚೈನ್ ಹಾಕಿದ್ದೀವಲ್ಲ ಬ್ಯಾಕ್ ಸೈಡಲ್ಲಿದ್ದಾಗ ಆ 4 ಚೈನು ಮತ್ತು ಈ ಟ್ರಿಪಲ್ ಕ್ರೋಶೆ ಕಂಬ ಎರಡನ್ನೂ ಸೇರಿಕೊಂಡು ಒಂದು ಪೀಕ್ ಕಟ್ ಮಾಡ್ಕೋಬೇಕು. ನಂತರ ಒಂದು ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡು ಟ್ರಿಪಲ್ ಕ್ರೋಶೆ ಕಂಬ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಕಂಬ ಮಾಡಿಕೊಂಡು ಒಂದು 4 ಚೈನ್ನು ಸೇರಿ 2 ಕಂಬ ಅಂತ ಕನ್ಸಿಡರ್ ಮಾಡಿದ್ದೀವಿ. ನಂತರ ನೆಕ್ಸ್ಟ್ 2 ಕಂಬ ಮಾಡ್ಕೊಳ್ಳೋದು. ಈಗ 2 ಕಂಬ ಮಾಡ್ಕೊಳ್ತಾ ಇದ್ದೀನಿ. 2 ಕಂಬ ಮಾಡ್ಕೊಂಡಾಯಿತು. ಈಗ 3 ಚೈನ್ ಹಾಕ್ಕೊಂಡು ಅದೇ 2 ಕಂಬಕ್ಕೂ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 ಕಂಬ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ. ಈಗ ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ 2 ಟ್ರಿಪಲ್ ಕ್ರೋಶೆ ಕಂಬ, 2 ಕಂಬನೂ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕ್ಕೋಬೇಕು. 1 2 3 ಚೈನ್ ಹಾಕ್ಕೊಂಡು 2 ಕಂಬ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ. ನೋಡಿ ಎಷ್ಟು ಈಸಿ ಆದಂತಹ ಡಿಸೈನು. ಇದಕ್ಕೆ ಕುಚ್ಚಿಗೂ ಕೂಡ ನಾನು ಜಾಗ ಬಿಟ್ಟಿದ್ದೀನಿ. ಸೊ ಕುಚ್ಚು ಕೂಡ ಹಾಕೋಬೋದು. ವಿತೌಟ್ ಕುಚ್ಚು ಬೇಕು ಅಂದರೆ ವಿತೌಟ್ ಕುಚ್ಚು ಕೂಡ ವರ್ಕ್ ಮಾಡ್ಕೋಬೋದು. ನಂತರ ಒಂದು ಬೀಡ್ ಹಾಕ್ಕೊಂಡು ಹಾಗೆ ಮತ್ತೆ 2 ಡಬಲ್ ಕ್ರೋಶೆ ಕಂಬ, 3 ಚೈನು, ಒಂದು ಪೀಕಾಟು. ತುಂಬ ಈಸಿಯಾದಂತಹ ಡಿಸೈನು. ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಎಲಿಗೆಂಟ್ ಲುಕ್ ಕೊಡುತ್ತೆ. ಇದಕ್ಕೆ ಒಂದು 500ವರೆಗೂ ಚಾರ್ಜ್ ಮಾಡ್ಬೋದು ನಾವು. ಕುಚ್ಚು ಇರೋದ್ರಿಂದ ಸ್ವಲ್ಪ ವರ್ಕು ಥ್ರೆಡ್ ವರ್ಕು ಮತ್ತು ಕುಚ್ಚು ಎರಡೂ ಬರೋದ್ರಿಂದ ನಾವು ಒಂದು 500ವರೆಗೂ ಚಾರ್ಜ್ ಮಾಡ್ಬೋದು. ಈ ರೀತಿ ನಾನು
ಒಟ್ಟು 6 ಟೈಮ್ ಮಾಡ್ಕೊಂಡಿದ್ದೀನಿ. 2 ಡಬಲ್ ಕ್ರೋಶೆ ಟ್ರಿಪಲ್ ಕ್ರೋಶೆ ಕಂಬಗಳನ್ನ 6 ಟೈಮ್ ಮಾಡ್ಕೊಂಡಿದ್ದೀನಿ. 6 ಟೈಮ್ ಟ್ರಿಪಲ್ ಕ್ರೋಶೆ ಕಂಬ ಮಾಡಿಕೊಂಡ್ರೆ ನಮಗೆ 5 ಬೀಡ್ ಬರುತ್ತೆ ಸೆಂಟ್ರಲ್ಲಿ. ನೋಡಿ, ಈಗ ಒಂದು ಕಂಬ ಆಯಿತು. ಇನ್ನೊಂದು ಕಂಬ ಮಾಡ್ಕೊಳ್ಳೋದು. ಈ ರೀತಿ ಈಗ 3 ಚೈನ್ ಹಾಕ್ಕೊಂಡು 2 ಕಂಬನೂ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ. ಈಗ ಮತ್ತೆ ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಮತ್ತೆ 2 ಟ್ರಿಪಲ್ ಕ್ರೋಶೆ ಕಂಬಗಳು. ತುಂಬ ಕ್ವಿಕ್ಕಾಗಿ ಆಗುತ್ತೆ ಡಿಸೈನು. ನೋಡಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಗ್ರ್ಯಾಂಡ್ ಅಂದ್ಕೊಂಡ್ರೆ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ, ಸಿಂಪಲ್ ಅಂದ್ಕೊಂಡ್ರೆ ಸಿಂಪಲ್ ಲುಕ್ಕು ಕೊಡುತ್ತೆ. ಅಷ್ಟು ಚೆನ್ನಾಗಿದೆ ಡಿಸೈನು. ನೋಡೋದಕ್ಕೆ ಹಾಕ್ಲಿಕ್ಕೂ ಕೂಡ ತುಂಬ ಈಸಿ ಆದಂತಹ ಡಿಸೈನು. ನೋಡಿ, ಇದು ಲಾಸ್ಟ್ ಒನ್ಗೆ 2 ಟ್ರಿಪಲ್ ಕ್ರೋಶೆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಪಿಕಾಟ್ ಮಾಡ್ಕೊಂಡು ಆದಮೇಲೆ ಈಗ ನಾವು ರೈಟ್ ಸೈಡಲ್ಲಿ ಒಂದು 4 ಚೈನ್ ಹಾಕ್ಕೊಂಡು ಒಟ್ಟು 6 ಟೈಮ್ ಮಾಡ್ಕೊಂಡಿದ್ದೀವಿ. ಟ್ರಿಪಲ್ ಕ್ರೋಶೆ 2 ಟ್ರಿಪಲ್ ಕ್ರೋಶನ 6 ಟೈಮ್ ಮಾಡ್ಕೊಂಡಿದ್ದೀನಿ. ಈಗ ರೈಟ್ ಸೈಡಲ್ಲಿ ಒಂದು 4 ಚೈನ್ ಬಂದಿರುತ್ತಲ್ಲ, ಸೊ ಲೆಫ್ಟ್ ಸೈಡಲ್ಲೂ ಒಂದು 4 ಚೈನ್ ಗ್ಯಾಪ್ ಬರಬೇಕಲ್ಲ. ಸೊ ಹಂಗಾಗಿ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಬೀಡ್ ಹಿಂಭಾಗದಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನ ಒಂದು ಅಂದರೆ ಟ್ರಿಪಲ್ ಕ್ರೋಶೆ ಕಂಬ ಮಾಡ್ಕೊಳ್ಳೋಣ ಲಾಸ್ಟಿಗೆ ಒಂದು. ಯಾಕಂದರೆ ರೈಟ್ ಸೈಡಲ್ಲಿ ಒಂದು 4 ಚೈನ್ ಗ್ಯಾಪ್ ಬಂದಿರುತ್ತೆ. ಸೊ ಹಂಗಾಗಿ ಲೆಫ್ಟ್ ಸೈಡಲ್ಲೂ ಕೂಡ ಫಿನಿಶಿಂಗ್ ನೀಟಾಗಿ ಬರಬೇಕಲ್ಲ, ಒಂದು 4 ಚೈನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬಂದಿದೆ. ಹಾಕ್ಲಿಕ್ಕೂ ಈಸಿ, ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. 5 ಚೈನ್ ಗ್ಯಾಪ್ ಇಟ್ಟಿದ್ದೀವಲ್ಲ, 4 ಚೈನಲ್ಲಿ ಕುಚ್ಚು ಕೂಡ ಹಾಕೋಬೋದು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.